ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೀವು ಇವಾಗ ನೋಡ್ತಾ ಇದ್ದೀರಲ್ವಾ, ಇವು ಪೂಜೆಗೆ ಏರಿಸಿದಂಥ ಹೂಗಳು ಇನ್ನೂ ತುಂಬ ಫ್ರೆಶ್ ಆಗಿದ್ದಾವೆ. ಹಾಗಾಗಿ ಒಂದು ಬೌಲಲ್ಲಿ ನೀರನ್ನು ಹಾಕಿ ಈ ಥರ ಒಂದು ಫ್ಲವರ್ನ ಇಡುವುದರಿಂದ ಮನೆಗೆ ನೋಡೋದಕ್ಕೆ ಕಣ್ಣಿಗೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಈ ಥರ ಫ್ಲವರ್ನ ಇಡೋದ್ರಿಂದ ಇದು ಒಂದು ವಾರದವರೆಗೆ ಹಾಗೇ ಇರುತ್ತೆ. ಜೊತೆಗೆ ನಮ್ಮ ಮನಸ್ಸಿಗೆ ಒಂದು ನಕಾರಾತ್ಮಕ ಭಾವನೆಗಳು ಬರೋದನ್ನು ಕೂಡ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಇದನ್ನು ಎಂಟ್ರೆನ್ಸಿಗೆ ಇಡೋದ್ರಿಂದ ಇನ್ನೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಓಕೆ, ನಮ್ಮ ಹುಬ್ಬಳ್ಳಿಯಲ್ಲಿ ದೊಡ್ಡ ಪ್ರಮಾಣದ ಒಂದು ಕಾಟನ್ ಫ್ಯಾಬ್ಸ್ ಅಂತ ಸೇಲ್ ಬಂದಿದೆ. ಇಲ್ಲಿ ಮನೆಗೆ ಬೇಕಾಗಿರುವಂಥ ನೂತನವಾಗಿ ಮನೆ ಕಟ್ಟಡ ಕಟ್ಟಿದ್ರೆ ಅಥವಾ ಹಳೇದಿದ್ರೂ ಪರವಾಗಿಲ್ಲ, ಮನೆಗೆ ಬೇಕಾಗಿರುವಂಥ ಎಲ್ಲ ಉಪಕರಣಗಳು ಇಲ್ಲಿ ಒಂದೇ ಸೂರ್ಯನ ಕೆಳಗಡೆ ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ಒಮ್ಮೆ ಯಾರೆಲ್ಲ ನೋಡಿಲ್ಲ, ಖಂಡಿತವಾಗ್ಲೂ ಈ ವಿಡಿಯೋ ನೋಡಿದ ಮೇಲೆ ಒಮ್ಮೆ ವಿಸಿಟ್ ಕೊಡಿ. ಇಂಟೀರಿಯರ್ ಸಾಮಾನುಗಳು ತುಂಬ ಚೆನ್ನಾಗಿದ್ದಾವೆ. ಹಾಗೆ ವಾಲ್ಗೆ ಬೇಕಾಗಿರುವಂಥ ವಾಲ್ ಹ್ಯಾಂಗಿಂಗ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಶೋ ಪೀಸ್ಗಳು ತುಂಬ ಚೆನ್ನಾಗಿದ್ದು ಸ್ನೇಹಿತರೆ. ಜೊತೆಗೆ ಇಲ್ಲಿ ಎಲ್ಲ ಕಾಟನದ್ದೇ, ಪ್ಯೂರ್ ಕಾಟನ್ ಸೀರೆ, ಕಾಟನ್ ಡ್ರೆಸ್, ಕಾಟನ್ ಮೆಟೀರಿಯಲ್ಸ್ ಎಲ್ಲ ಥರದ್ದು ನಿಮಗೆ ಸಿಗ್ತಾ ಇದೆ. ಹಾಗಾಗಿ ನಾವು ಒಂದಿಷ್ಟು ಹೋಗಿದ್ದೆ. ನನ್ನ ನೋಡೋದ್ರ ಜೊತೆಗೆ ತಾವೆಲ್ಲ ನನ್ನ ಒಂದು ಯೂಟ್ಯೂಬ್ ವ್ಯೂವರ್ಸ್ ನೋಡಲಿ ಅನ್ನೋಗೋಸ್ಕರ ಇದೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲಿ ಲೋಕಲ್ ಅಥವಾ ಸುತ್ತಮುತ್ತ ಇದ್ದರೆ ಒಮ್ಮೆ ವಿಸಿಟ್ ಕೊಡಿ. ಹಾಗೆ ಇಲ್ಲಿ ಅಡಿಕೆ ಪುಡಿ ತುಂಬಾ ಟೇಸ್ಟಾಗಿರುತ್ತೆ. ಎಲ್ಲ ವೆರೈಟಿ ಇದ್ದು ನಾನು ಕೂಡ ಸ್ವಲ್ಪ ತೊಗೊಂಡು ಬಂದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಜೊತೆಗೆ ನೆಕ್ಸ್ಟ್ ಡೇ ಇವತ್ತು ಅಕ್ಕನ ಫ್ರೆಂಡ್ಸ್, ಅವರೊಬ್ಬ ಗೈಡ್ ಅಂತ, ಅವರು ಅಕ್ಕನ ಫ್ರೆಂಡ್ಸು. ಹಾಗಾಗಿ ಅವ್ರದ್ದು ಒಂದು ಮದುವೆಗೆ ನಮ್ಮನ್ನು ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾನು ಅಕ್ಕ ಮದುವೆಗೆ ಹೋದ್ವಿ. ಅಲ್ಲಿ ಒಂದಿಷ್ಟು ವಿಡಿಯೋ ಕ್ಲಿಪ್ಗಳನ್ನ ತೊಗೊಂಡಿದ್ದೆ. ಯಾಕಂದರೆ ತುಂಬ ಫ್ರೆಂಡ್ಸ್ ಇರೋದ್ರಿಂದ ಜಾಸ್ತಿ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ತಮ್ಮನೂ ಕೂಡ ಮಿಸ್ ಮಾಡೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಕೆಲವೊಂದಿಷ್ಟು ವಿಡಿಯೋಗಳನ್ನ ತೊಗೊಂಡು ಬಂದಿದ್ದೀನಿ. ಹಾಗಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಈ ಥರದ್ದು ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ತಮ್ಮೆಲ್ಲರ ಸಪೋರ್ಟ್ ಸದಾ ಇರಲಿ. ಓಕೆ, ಬಾಯ್.